ಮೆಂತ್ಯ ಹಚ್ಚೋದ್ರಿಂದ ಕೂದಲು ವೇಗವಾಗಿ ಬೆಳೆಯುತ್ತಾ ಮತ್ತು ಉದ್ದಾಗಿ ದಪ್ಪವಾಗಿ ಆರೋಗ್ಯವಾಗಿ ಕೂದಲು ಬೆಳೆಯುತ್ತಾ ಮತ್ತು ಇದರಿಂದ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತಾ, ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತಾ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೆಂತ್ಯ ಹಚ್ಚೋದ್ರಿಂದ ಕೂದಲು ಹೇಗೆ ವೇಗವಾಗಿ ಬೆಳೆಯುತ್ತೆ ಮತ್ತು ಕೂದಲಿಗೆ ಸಹಾಯ ಆಗುತ್ತಾ, ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತಾ ಅನ್ನೋದನ್ನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಕೂದಲು ತುಂಬಾ ಉದುರುತ್ತೆ. ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಬರುತ್ತೆ, ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಮುಟ್ಟಿದ್ರೂ ಸಾಕು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ದಪ್ಪ ಆಗಿ ಬೆಳೀತಾನೆ ಇಲ್ಲ. ನೆತ್ತಿಯಲ್ಲಿ ದಪ್ಪ ಇದ್ದರೂ ಕೆಳಗಡೆ ಲೆಂತಲ್ಲಿ ತೆಳ್ಳಗಿರುತ್ತೆ. ಅಂಥವ್ರಿಗೆ ಇದೊಂದು ಒಳ್ಳೆ ಮನೆಮದ್ದು ಅಂತಲೇ ಅನ್ಬೋದು. ಮೆಂತ್ಯ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದನ್ನು ಬಳಸ್ಕೊಂಡು ಹೇಗೆ ಕೂದಲನ್ನು ದಪ್ಪವಾಗಿ ಆರೋಗ್ಯವಾಗಿ ಬೆಳೆಸ್ಕೋಬೋದು ಅನ್ನೋದನ್ನು ನೋಡೋಣ. ಮೆಂತ್ಯನ ಹೇಗೆ ನೆನೆಸೋದು, ಹೇಗೆ ಅದನ್ನು ಪೇಸ್ಟ್ ಮಾಡೋದು ಮತ್ತು ಹೇಗೆ ತಲೆಗೆ ಅಪ್ಲೈ ಮಾಡೋದು, ಎಷ್ಟೊತ್ತು ಇಡಬೇಕು, ವಾರಕ್ಕೆ ಎಷ್ಟು ಬಾರಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದ್ರಿಂದ ಹೇಗೆ ಕೂದಲಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇವಾಗ ಮೆಂತ್ಯದಿಂದ ಪೇಸ್ಟ್ ಮಾಡೋದಕ್ಕೆ ನಮಗೆ ಮೆಂತ್ಯ ಮತ್ತು ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟೇ. ಅಕಸ್ಮಾತ್ ನಿಮಗೆ ಏನಾದರೂ ಡ್ಯಾಂಡ್ರಫ್ ಇದ್ದು, ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಮತ್ತು ತುಂಬ ಒಂಥರ ಕೂದಲು ಫ್ರಿಜ್ಜಿನೆಸ್ ಇದ್ದರೆ ಅಂಥವರು ಸ್ವಲ್ಪ ಮೊಸರು, ಆಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಬರೀ ಮೆಂತ್ಯ ಪೇಸ್ಟನ್ನು ಯೂಸ್ ಮಾಡ್ತೀವಿ, ಕೂದಲು ಬೆಳೆಯುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇವಾಗ ಮೆಂತ್ಯ ಪೇಸ್ಟ್ ಮಾಡೋದಕ್ಕೆ ಮೆಂತ್ಯನ ಹೇಗೆ ನೆನೆಸೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಕಪ್ಪಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ತೊಳೀರಿ. ಒಂದು ಕಪ್ಪಲ್ಲಿ 3 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಅದನ್ನು 1-2 ಸತಿ ಚೆನ್ನಾಗಿ ತೊಳೀರಿ. ಅದಾದಮೇಲೆ 3 ಟೇಬಲ್ ಸ್ಪೂನ್ಗೆ ನೀವು 1 ಗ್ಲಾಸ್ ಆಗೋಷ್ಟು ಅಥವಾ ಅದು ಮುಳುಗುವಷ್ಟು ನೀರನ್ನ ಹಾಕಿ ಓವರ್ ನೈಟೇ, ರಾತ್ರಿ ಪೂರ್ತಿ ಅದನ್ನು ನೆನೆಸಿಡಬೇಕಾಗುತ್ತೆ. ನೀವು ಸಡನ್ನಾಗಿ ಮಾಡ್ತೀನಿ ಅಂತಂದರೆ ಅದು ಮೃದು ಆಗಿರಲ್ಲ ಮೆಂತ್ಯ. ಹಾಗಾಗಿ ಓವರ್ ನೈಟೇ ನೀವು ನೆಕ್ಸ್ಟ್ ಡೇ ಏನಾದರೂ ಹೇರ್ ವಾಶ್ ಮಾಡ್ತೀನಿ ಅಂತ ನಿಮ್ಗೇನಾದರೂ ಅನಿಸಿದಾಗ ಓವರ್ ನೈಟೇ, ಹಿಂದಿನ ದಿನ ರಾತ್ರಿನೇ ನೀವು ಮೆಂತ್ಯನ 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಳೆದ್ಬಿಟ್ಟು ನೆನೆಸಿಟ್ಟಿರಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಸ್ವಲ್ಪ ಮೆಲ್ಟ್ ಅಂದರೆ ಮೃದು ಥರ ಆಗಿರುತ್ತೆ. ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದು ಮೃದು ಆಗಿರುತ್ತೆ. ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಿಮ್ಮ ಕೂದಲು ಕ್ವಾಂಟಿಟಿ ಅಥವಾ ಲೆಂತ್ ನೋಡಿ, ನಿಮಗೆ ಶಾರ್ಟ್ ಹೇರ್ಸ್ ಇದ್ದರೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಹಾಕಿ, ಲಾಂಗ್ ಹೇರ್ ಇದ್ದರೆ 3 ಟೇಬಲ್ ಸ್ಪೂನ್ ಮೆಂತ್ಯ ಹಾಕಿ. ಇನ್ನು ಇದನ್ನು ಹೇಗೆ ಪೇಸ್ಟ್ ಮಾಡೋದು ಅಂತ ನೋಡೋದಾದರೆ, ಓವರ್ ನೈಟೇ ನೆನೆಸಿಟ್ಟಿರಲ್ಲ, ಅದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಮೃದು ಆಗಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡು ಸ್ವಲ್ಪನ ಚೆಲ್ಬಿಡಿ. ಅಂತಂದರೆ ಪೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಚಟ್ನಿ ಅಷ್ಟು ಕ್ವಾಂಟಿಟಿ ಥರ ಪೇಸ್ಟ್ ಬೇಕಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಹಾಗಾಗಿ ಸ್ವಲ್ಪ ನೀರನ್ನ ಚೆಲ್ಬಿಟ್ಟು ಆ ನೀರಿನ ಜೊತೆಗೆ ಇನ್ನೊಂದು ಸ್ವಲ್ಪ ನೀರಿರುತ್ತಲ್ಲ, ಅದ್ರ ಜೊತೆಗೇ ನೆಂದಿರೋ ಮೆಂತ್ಯನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಇವಾಗ ಈ ರೀತಿಯಾಗಿ ಒಂದು ಪೇಸ್ಟು ರೆಡಿ ಆಗಿರುತ್ತೆ. ಇದೊಂದು ಪೇಸ್ಟ್ ಆದರೆ ಇನ್ನೊಂದು ಪೇಸ್ಟು ಅಂತಂದರೆ ಕೆಲವರಿಗೆ ಡ್ಯಾಂಡ್ರಫು, ಸ್ಪ್ಲಿಟ್ ಎಂಡ್ಸು ಮತ್ತು ಫ್ರಿಜ್ಜಿ ಕೂದಲಿರೋರಿಗೆ ಇನ್ನೊಂದು ರೀತಿಯಾದ ಪೇಸ್ಟ್ ರೆಡಿ ಮಾಡ್ಕೊಬೇಕಾಗುತ್ತೆ. ಅಂತಂದರೆ ಓವರ್ ನೈಟೇ ನೆನೆಸಿಡ್ತಿರಲ್ಲ ಮೆಂತ್ಯ, ಆ ಮೆಂತ್ಯ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಮೊಸರು, 1 ಟೀ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟ್ಗೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಬೇಕು. ಈ ಕಲಸಿಟ್ಕೊಂಡಿರೋ ಪೇಸ್ಟು ಫ್ರಿಜ್ಜಿನೆಸ್ ಕೂದಲಿರೋರಿಗೆ ಅಥವಾ ಡ್ಯಾಂಡ್ರಫ್ ಇರೋರಿಗೆ ಮತ್ತು ಸ್ಪ್ಲಿಟ್ ಎಂಡ್ಸ್ ಇರೋರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಪೇಸ್ಟು. ಇಲ್ಲ ಬೇಡ ನಮಗೆ ಬರೀ ಮೆಂತ್ಯದಿಂದ ಬೆಳೆಯುತ್ತಾ ಕೂದಲು ಅನ್ನೋದಾದರೆ ಬರೀ ಮೆಂತ್ಯ ಪೇಸ್ಟನ್ನು ನಾನು ಮೊದಲೇ ಒಂದು ಪೇಸ್ಟ್ ಹೇಳಿದ್ನಲ್ಲ, ಮೆಂತ್ಯ ಪೇಸ್ಟು ಅದೊಂದೇ ಸಾಕಾಗುತ್ತೆ ನಿಮ್ಮ ಹೇರ್ಗೆ. ಇವಾಗ ರೆಡಿಯಾಗಿರೋ ಪೇಸ್ಟನ್ನ ಹೇಗೆ ಹಚ್ಚೋದು ಅಂತ ನೋಡೋದಾದರೆ, ಫಸ್ಟಿಗೆ ಕೂದಲನ್ನ ನೀಟಾಗಿ ಬಾಚ್ಕೊಳ್ಬೇಕು. ಯಾವುದೇ ರೀತಿ ಆಯಿಲ್ ಅಪ್ಲೈ ಆಗಿರಬಾರ್ದು. ಅಕಸ್ಮಾತ್ ಆಯಿಲ್ ಅಪ್ಲೈ ಆಗಿದ್ರೂ ತೊಂದರೆ ಏನಿಲ್ಲ. ನೀವು ಆ ದಿನವೇ ಸ್ನಾನ ಮಾಡೋದಾದರೆ ಆಯಿಲ್ ಅಪ್ಲೈ ಮಾಡಿದರೆ ಓಕೆ, ಪರವಾಗಿಲ್ಲ. ಇಲ್ಲಾಂತಂದರೆ ಆಯಿಲ್ ಇಲ್ಲ ಅಂತಂದ್ರೂ ನಡೆಯುತ್ತೆ. ಫಸ್ಟಿಗೆ ನೀವು ಸಿಕ್ಕೆಲ್ಲ ಬಿಡಿಸಿ ನೀಟಾಗಿ ತಲೆ ಬಾಚ್ಕೊಳ್ಬೇಕು. ಅದಾದಮೇಲೆ ನಾನು 2 ರೀತಿಯಾದ ಪೇಸ್ಟನ್ನ ಹೇಳಿದ್ನಲ್ಲ, ನಿಮಗೆ ಯಾವ ರೀತಿ ಬರೀ ಮೆಂತ್ಯ ಪೇಸ್ಟಿಂದ ಸಾಕು ಅಂತಂದರೆ ಮೆಂತ್ಯ ಪೇಸ್ಟನ್ನೇ ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ. ನೀವು ಕೈ ಸಹಾಯದಿಂದನೇ ಅಪ್ಲೈ ಮಾಡ್ಬೋದು. ನೀಟಾಗಿ ಅಪ್ಲೈ ಮಾಡಿದಾದಮೇಲೆ ಒಂದು 5 ಮಿನಿಟ್ ನೀಟಾಗಿ ಮಸಾಜ್ ಮಾಡಿ, ಅದಾದಮೇಲೆ ಹೇರ್ ಬನ್ ಅಥವಾ ಹೇರ್ ಬ್ರೈಡ್ನ ಮಾಡ್ಕೊಳ್ಳಿ.
ಇನ್ನು ನೆಕ್ಸ್ಟ್ ಇನ್ನೊಂದು ಪೇಸ್ಟ್ ಹೇಳಿದ್ನಲ್ಲ, ಅದನ್ನು ಕೂಡ ನೀವು ಕೈ ಸಹಾಯದಿಂದ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ಈ ಎರಡನೇ ಪೇಸ್ಟು ನಿಮಗೆ ಡ್ಯಾಂಡ್ರಫು, ಸ್ಪ್ಲಿಟ್ ಎಂಡ್ಸು ಮತ್ತು ಫ್ರಿಜ್ಜಿನೆಸ್ ಇರೋರಿಗೆ ಕೂದಲು ಇದೆಲ್ಲ ರೆಡ್ಯೂಸ್ ಆಗಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎರಡು ಪೇಸ್ಟನ್ನು ಕೂಡ ತಲೆಯಲ್ಲಿ ಆಯಿಲ್ ಇದ್ರೂ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಪ್ಲೈ ಮಾಡ್ಕೊಬೋದು. ತೊಂದರೆ ಏನೂ ಆಗಲ್ಲ, ಅಲರ್ಜಿ ಥರನೂ ಏನೂ ಆಗಲ್ಲ. ನೀವು ಬೇಕಂದರೆ ಒಂದ್ಸತಿ ಪ್ಯಾಚ್ ವರ್ಕ್ ಥರ ಒಂದ್ಸತಿ ಬಳಸಿ ನೋಡಿ, ಇಷ್ಟ ಆದರೆ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು ನೀವು. ಇನ್ನು ಈ ಪೇಸ್ಟನ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದು ಎಷ್ಟು ತಿಡಬೇಕು ಅಂತ ಅನ್ನೋದಾದರೆ, ಒಂದು 40 ಮಿನಿಟ್ ಬಿಫೋರ್ ಹೇರ್ ವಾಶ್ ನೀವು ಒಂದು 40 ಮಿನಿಟ್ ಇದನ್ನು ಹಚ್ಚಿಟ್ಕೊಂಡ್ರೆ ಆಗುತ್ತೆ. ತುಂಬ ಚೆನ್ನಾಗಿ ತಲೆಗೆ ಎಲ್ಲ ಹಿಡ್ದಿರುತ್ತೆ, ನೆತ್ತಿಯಿಂದ ಹಿಡಿದು ಕೂದಲವರೆಗೂ ಅಪ್ಲೈ ಮಾಡಿರ್ತೀರಲ್ಲ, ತಲೆಗೆ ಚೆನ್ನಾಗಿ ಹಿಡ್ದಿರುತ್ತೆ. 40 ನಿಮಿಷ ಆದಮೇಲೆ ನೀವು ಮಾಮೂಲಿ ನಾನು ಎಲ್ಲ ವಿಡಿಯೋಸ್ಗಳಲ್ಲೂ ಹೇಳೋ ಪ್ರಕಾರ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ, ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಕಂಪ್ಲೀಟಾಗಿ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದನ್ನು ಅವಾಯ್ಡ್ ಮಾಡಿ. ಕೆಲವರಿಗೆ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿ ಅಭ್ಯಾಸ ಇಲ್ಲ, ನಮಗೆ ಶೀತ ಆಗುತ್ತೆ, ಜ್ವರ ಬರುತ್ತೆ ಅನ್ನೋರು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ನೆತ್ತಿಗೆ ಸ್ವಲ್ಪ ಬಿಸಿ ತಾಗಿ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಮತ್ತು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಬಿಸಿನೀರಲ್ಲಿ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಇನ್ನು ಹೇರ್ ವಾಶ್ ಮಾಡೋದಕ್ಕೆ ಆ್ಯಸ್ ಯೂಶ್ವಲ್ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸ್ವಲ್ಪ ಕೆಮಿಕಲ್ ಫ್ರೀ ಇರೋವಂಥ ಶಾಂಪುಗಳನ್ನ ಬಳಸಿ, ಮೈಲ್ಡ್ ಆಗಿರೋ ಶಾಂಪೂಯಿಂದ ಹೇರ್ ವಾಶ್ ಮಾಡಿ. ಇಲ್ಲಾಂತಂದರೆ ಶಾಂಪೂನೇ ಬಳಸಲ್ಲ, ನಾವು ಸೀಗೆ ಪುಡಿ ಯೂಸ್ ಮಾಡ್ತೀವಿ ಕೆಲವರೆಲ್ಲ ಹಳ್ಳಿ ಸೈಡಲ್ಲೆಲ್ಲ. ಮತ್ತು ತುಂಬ ಹಿಂದಿನ ಕಾಲದಲ್ಲಿ ಸೀಗೆ ಪುಡಿಯಿಂದನೇ ಹೇರ್ ವಾಶ್ ಮಾಡ್ತಿದ್ರು. ಅದು ಕೂಡ ತುಂಬಾ ಆರೋಗ್ಯವಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನೀವು ಸೀಗೆ ಪುಡಿ ಬಳಸೋದಿದ್ರು ಅದನ್ನು ಕೂಡ ಬಳಸ್ಬೋದು. ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣೀರಲ್ಲೇ, ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಆರೋಗ್ಯವಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಯಾವಾಗ ಈ ಪೇಸ್ಟನ್ನು ಅಪ್ಲೈ ಮಾಡಬೇಕು, ಡೈಲಿ ಅಪ್ಲೈ ಮಾಡಬೇಕಾ, ಇಲ್ಲ ವಾರಕ್ಕೆ ಎಷ್ಟು ಬಾರಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ಡೈಲಿ ಏನು ಅಪ್ಲೈ ಮಾಡೋಷ್ಟೇನು ಬೇಡ. ಡೈಲಿ ಹೇರ್ ವಾಶ್ ಮಾಡೋದ್ರಿಂದನೂ ಕೆಲವರಿಗೆ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಕೆಲವರಂತೂ ಡೈಲಿ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂದಲು ಉದುರಲೇಬೇಕಾಗುತ್ತೆ. ಅದು ಡೈಲಿ ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ. ಹಾಗಾಗಿ ಈ ಪೇಸ್ಟನ್ನು ನೀವು ವಾರಕ್ಕೆ 2 ಬಾರಿ ಅಪ್ಲೈ ಮಾಡಿ. ಅಂತಂದರೆ ನೀವು ಹೇರ್ ವಾಶ್ ಇಂಥ ದಿನನೇ ಅಂತ ಪರ್ಟಿಕ್ಯುಲರ್ ಇಲ್ಲ, ನೀವು ವಾರದಲ್ಲಿ 2 ಸತಿ ಹೇರ್ ವಾಶ್ ಯಾವಾಗ ಮಾಡ್ತಿರೋ ಆ ಹೇರ್ ವಾಶ್ ಮಾಡೋ ದಿನದಲ್ಲಿ ಈ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಿರ್ತೀವಿ, ಅಂಥ ದಿನ ಸ್ನಾನ ಮಾಡೋವಾಗ ಅಂಥ ದಿನ ಹಚ್ಕೊಳ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಹಚ್ಕೊಳ್ಬೋದು. ಇಲ್ಲಾಂತಂದರೆ ನೀವು ಇವತ್ತು ಹೇರ್ ವಾಶ್ ಮಾಡಿ ನಾಳೆ ಪೇಸ್ಟನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಅದು ಡೈಲಿ ಹೇರ್ ವಾಶ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೀವು ಯಾವತ್ತು ಹೇರ್ ವಾಶ್ ಮಾಡ್ತೀರೋ ಅವತ್ತೊಂದು ದಿನವೇ ಈ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ವಾರಕ್ಕೆ 2 ಬಾರಿ ಆಗೋಷ್ಟು ಈ ಪೇಸ್ಟನ್ನು ಅಪ್ಲೈ ಮಾಡಿ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 1 ತಿಂಗಳು ಇಲ್ಲ 2 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದಷ್ಟು ಬೆಳಿಗ್ಗೆ ಹೊತ್ತಲ್ಲೇ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವುದೇ ರೀತಿ ಡ್ರೈಯರ್ ಯೂಸ್ ಮಾಡ್ದೇ ಬೆಳಿಗ್ಗೆ ಹೊತ್ತೇ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಒಣಗಿಸ್ಕೊಳ್ಳಿ. ಇಲ್ಲಾಂತಂದರೆ ನೈಟ್ ಸ್ನಾನ ಮಾಡಿದ್ರೆ ಕೆಲವರಿಗೆ ತಲೆನೋವು ಬರುತ್ತೆ, ಅದರಿಂದ ಡ್ರೈಯರ್ನ ಯೂಸ್ ಮಾಡಿ ಡ್ರೈಯರ್ನ ಮಾಡ್ಕೊಳ್ತೀರಾ. ಅದ್ರ ಬದಲಿಗೆ ನೀವು ಬೆಳಗ್ಗೆ ಹೊತ್ತೇ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇದರಿಂದ ಕೂದಲು ಆರೋಗ್ಯವಾಗಿ ಉದ್ದಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ರೀತಿ ಹೀಟ್ ಪ್ರೊಟೆಕ್ಷನ್ ಮಾಡ್ದೇ, ಅಂತಂದರೆ ಸ್ಟ್ರೈಟ್ನಿಂಗ್ ಮಾಡದೆ, ಕರ್ಲ್ ಮಾಡದೆ ನ್ಯಾಚುರಲ್ ಆಗಿ ಇರೋ ಕೂದಲನ್ನ ಮೇಂಟೈನ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಉದ್ದ ಕೂದಲನ್ನ ಬೆಳೆಸ್ಕೊಬೋದು. ಇನ್ನು ಮೆಂತ್ಯದಿಂದ ಪ್ರಯೋಜನ ಇದೆಯಾ, ಕೂದಲು ಬೆಳೆಯುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳಲ್ಲೂ ಶೇರ್ ಮಾಡೋದು ಇದನ್ನೇ. ನಾನು ಮೆಂತ್ಯ, ಅಗಸೆ ಬೀಜ ಇವುಗಳನ್ನು ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಖಂಡಿತವಾಗ್ಲೂ ಬೆಳೆಯುತ್ತೆ. ಇದರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಡಲ್ನೆಸ್ ಕಮ್ಮಿ ಮಾಡುತ್ತೆ, ಡ್ರೈ ಹೇರ್ ಕಮ್ಮಿ ಮಾಡುತ್ತೆ, ಮತ್ತು ಇನ್ನೊಂದು ಏನಂತಂದರೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಸ್ಪ್ಲಿಟ್ ಎಂಡ್ಸ್ ಇರೋರ್ಗಂತೂ ತುಂಬಾ ಯೂಸ್ಫುಲ್ಲು. ಈ ಮೆಂತ್ಯದಿಂದ ಸ್ಪ್ಲಿಟ್ ಎಂಡ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಆದಷ್ಟು ಮೆಂತ್ಯ ಕಾಳು ಬಳಸಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನಾನು ಹೇಳೋಕ್ಕಿಂತ ನೀವು ಬಳಸಿ ನೋಡಿ, 1-2 ಸತಿ ಪ್ಯಾಚ್ ವರ್ಕ್ ಮಾಡಿ. ಇಷ್ಟ ಆದರೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ, 1 ತಿಂಗಳಲ್ಲೇ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಮೆಂತ್ಯದಿಂದ ಕೂದಲು ಬೆಳೆಯುತ್ತಾ, ಉದ್ದ ಆಗುತ್ತಾ, ದಪ್ಪ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗೋದಕ್ಕೂ ಸಹಾಯ ಮಾಡುತ್ತೆ ಈ ಮೆಂತ್ಯ.
ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಸಿಂಪಲ್ ಹೋಮ್ ರೆಮಿಡಿ ಮತ್ತು ಸಿಂಪಲ್ಲಾಗಿ ಹೇರ್ ಕೇರ್ ಹೇಗೆ ಮಾಡೋದು ಅಂತ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಇನ್ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.